ಕಾರ್ಯಕ್ರಮದ ಪ್ರಾಯೋಜಕರು ಅಮೃತವಾಣಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಿಂಡನ್ಬರ್ಗ್ ಸಂಸ್ಥೆಯ ವರದಿಯಿಂದ ಗೌತಮ್ ಅದಾನಿ ಸಾಮ್ರಾಜ್ಯ ಅಕ್ಷರಶಃ ಶೇಕ್ ಆಗಿ ಹೋಗಿರೋದು ನಿಮಗೆಲ್ಲ ಗೊತ್ತಾ ಇದೆಯಲ್ಲ. ಈಗ ಒಂದೇ ಒಂದು ವರದಿಯಿಂದ ಅದಾನಿಯ ಸಂಪತ್ತಿನ ಕೋಟೆಗೆ ಸಿಡ್ಲು ಬಡಿದಿದ್ದು ಎಷ್ಟು ಹೋಗಿದೆ ಗೊತ್ತಾ? ಪರಿಣಾಮ ಈಗ ಅದಾನಿ ವಿಶ್ವದ ಟಾಪ್ 10 ಶ್ರೀಮಂತರ ಪಟ್ಟಿಯಿಂದಲೂ ಆಚೆಗೆ ಬಿದ್ದಿದ್ದಾರೆ. ಅದಾನಿ ಸಮೂಹದ ಸಂಸ್ಥೆಗಳ ಷೇರುಗಳ ಮೌಲ್ಯ ಹೀಗೆ ಕುಸಿತ ಹೋದರೆ ಶೀಘ್ರದಲ್ಲೇ ಅವರು ಏಷ್ಯಾದ ಶ್ರೀಮಂತ ವ್ಯಕ್ತಿಯ ಪಟ್ಟಿಯಿಂದಲೂ ಕೂಡ ಕೆಳಗಿಳಿಯಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ನಲ್ಲಿ ಕಳೆದ ಸಲ 3ನೇ ಸ್ಥಾನದಲ್ಲಿದ್ದ ಅದಾನಿ ಈಗ 11ನೇ ಸ್ಥಾನಕ್ಕೆ ಕುಸಿದು ಹೋಗಿದ್ದಾರೆ. ಸದ್ಯ $84.4 ಬಿಲಿಯನ್, ಅಂದರೆ ಸುಮಾರು $6,92,080 ಕೋಟಿ ಸಂಪತ್ತನ್ನು ಹೊಂದಿ, ಅಂದರೆ ಷೇರುಗಳ ಮೌಲ್ಯದಿಂದಾಗಿ ಅದು. ಭಾರತದಲ್ಲಿ ಇವರ ಪ್ರತಿಸ್ಪರ್ಧಿಯಾಗಿರೋ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರಿಗಿಂತ ಚೂರು ಮುಂದಿದ್ದಾರೆ ಅಷ್ಟೇ. ಈಗ ಮುಖೇಶ್ ಅಂಬಾನಿಯವರು ಬ್ಲೂಮ್ಬರ್ಗ್ ಬಿಲಿಯನೇರ್ ಇಂಡೆಕ್ಸ್ನಲ್ಲಿ ಅದಾನಿಗಿಂತ ಒಂದು ಸ್ಥಾನ ಕೆಳಗೆ, ಅಂದರೆ 12ನೇ ಸ್ಥಾನದಲ್ಲಿದ್ದಾರೆ. ಅಂಬಾನಿ ಸಂಪತ್ತು $82.2 ಬಿಲಿಯನ್, ಅಂದರೆ ಸುಮಾರು $6,74,040 ಕೋಟಿ. ಅಂದರೆ ಇಬ್ಬರ ನಡುವಿನ ಅಂತರ ಸುಮಾರು $2 ಬಿಲಿಯನ್ ಮಾತ್ರ ಇದೆ, ಸುಮಾರು $16,000 ಕೋಟಿ ಅಂತ ಅನ್ಕೊಳ್ಳಿ. ಏನು, ಜಗತ್ತಿನ ಕುಬೇರರ ಪಟ್ಟಿಯನ್ನು ನೋಡಿದಾಗ $189 ಬಿಲಿಯನ್ ಸಂಪತ್ತಿನೊಂದಿಗೆ ಬರ್ನಾರ್ಡ್ ಅರ್ನಾಲ್ಟ್ ಮೊದಲ ಸ್ಥಾನದಲ್ಲಿದ್ದಾರೆ. $160 ಬಿಲಿಯನ್ ಸಂಪತ್ತು ಹೊಂದಿರೋ ಮಸ್ಕ್ 2ನೇ ಸ್ಥಾನದಲ್ಲಿದ್ದಾರೆ. ಏನು, $124 ಬಿಲಿಯನ್ ಸಂಪತ್ತಿನ ಒಡೆಯ ಜೆಫ್ ಬೆಜೋಸ್ 3ನೇ ಸ್ಥಾನದಲ್ಲಿದ್ದಾರೆ. ಆದರೆ ಮತ್ತೊಂದು ಕಡೆ ಅದಾನಿ ತಮ್ಮ FPO ಷೇರುಗಳನ್ನು ಯಶಸ್ವಿಯಾಗಿ ಮಾರಾಟ ಮಾಡಿದ್ದಾರೆ. ಷೇರುಪೇಟೆಯಲ್ಲಿ ಈಗಾಗಲೇ ರಿಜಿಸ್ಟರ್ ಆಗಿರೋ ಕಂಪನಿ ಮತ್ತೆ ಹೊಸದಾಗಿ ಷೇರುಗಳನ್ನು ಮಾರಾಟಕ್ಕೆ ಇಡೋದನ್ನು FPO, ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಕರೆಯಲಾಗುತ್ತೆ. ಸೊ ಈ ರೀತಿ ಅದಾನಿ ತಮ್ಮ ಅದಾನಿ ಎಂಟರ್ಪ್ರೈಸಸ್ ಕಂಪನಿಯ $20,000 ಕೋಟಿ ಮೌಲ್ಯದ ಸುಮಾರು 4.5 ಕೋಟಿ ಷೇರುಗಳನ್ನು ಮಾರಾಟಕ್ಕಿಟ್ಟಿದ್ರು. ಅದಕ್ಕೀಗ 5 ಕೋಟಿಗೂ ಅಧಿಕ ಅಥವಾ 112% ಬಿಡ್ಗಳು ಸಲ್ಲಿಕೆಯಾಗಿವೆ. ಇದೇ ವೇಳೆ ಕಳೆದ 2 ಸೆಷನ್ಗಳಲ್ಲಿ ಭಾರಿ ಕುಸಿತ ಕಂಡಿದ್ದ ಅದಾನಿ ಗ್ರೂಪ್ನ ಕಂಪನಿಗಳ ಷೇರುಗಳ ಮೌಲ್ಯ ಇವತ್ತು ಕೊಂಚ ಚೇತರಿಕೆ ಕಂಡುಬಂದಿವೆ. ಬಹು ನಿರೀಕ್ಷಿತ ಸಂಸತ್ನ ಬಜೆಟ್ ಅಧಿವೇಶನ ಇಂದಿನಿಂದ ಆರಂಭ ಆಗಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಚಾಲನೆ ಕೊಟ್ಟಿದ್ದಾರೆ. 2 ಸದನಗಳನ್ನು ಉದ್ದೇಶಿಸಿ ಮುರ್ಮು ಮಾತನಾಡಿದ್ದು 2047ರ ಹೊತ್ತಿಗೆ ನಾವು ಆತ್ಮನಿರ್ಭರ್ ಭಾರತವನ್ನು ನಿರ್ಮಿಸಿ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಆರ್ಟಿಕಲ್ 370 ರದ್ದು, ಸರ್ಜಿಕಲ್ ಸ್ಟ್ರೈಕ್, ಟ್ರಿಪಲ್ ತಲಾಕ್ ಹೀಗೆ ಕೇಂದ್ರ ಸರ್ಕಾರದ ಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಮತ್ತು ಪ್ರಕೃತಿ ಒಟ್ಟಿಗೆ ಹೋಗೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಭಾರತ ಬದಲಾಯಿಸಿದೆ. ಹಸಿರು ಬೆಳವಣಿಗೆಗೆ ಭಾರತ ಗಮನ ಕೊಟ್ಟಿದೆ. ಭಾರತ ಬದಲಾಗಿದೆ. ಭಾರತ ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ. ಏನು, ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ಮೋದಿ, ಈ ಬಜೆಟ್ ಅನ್ನ ಕೇವಲ ಭಾರತೀಯರು ಮಾತ್ರ ಅಲ್ಲ, ಇಡೀ ವಿಶ್ವನೇ ಕಾತುರದಿಂದ ಕಾಯ್ತಾ ಇದೆ. ರಾಷ್ಟ್ರಪತಿಯವರು ಸಂಸತ್ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ್ದು ಎಲ್ಲರಿಗೂ ಹೆಮ್ಮೆಯ ವಿಚಾರ ಅಂತ ಹೇಳಿದ್ದಾರೆ. ಇನ್ನು ಈ ಬಜೆಟ್ನ ಮತ್ತೊಂದು ವಿಶೇಷವನ್ನು ನಾವು ಕೂಡ ಗಮನಿಸಬಹುದು. ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ರಾಷ್ಟ್ರಪತಿ ಹಾಗೂ ಹಣಕಾಸು ಮಂತ್ರಿ ಇಬ್ಬರೂ ಕೂಡ ಮಹಿಳೆಯರೇ ಆಗಿದ್ದಾರೆ ಅನ್ನೋ ಒಂದು ವಿಶೇಷ. 2022-23ರ ಪ್ರಸಕ್ತ ಹಣಕಾಸು ವರ್ಷದಲ್ಲಿ %7 ಆರ್ಥಿಕ ಬೆಳವಣಿಗೆಯಾಗಿದೆ. ಆದರೆ ಈ ವರ್ಷ 2023-24ಕ್ಕೆ ಭಾರತದ ಆರ್ಥಿಕ ಬೆಳವಣಿಗೆಯನ್ನು %6.5 ಅಂದಾಜು ಮಾಡಲಾಗಿದೆ ಅಂತ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ವಿಶ್ವ ಬ್ಯಾಂಕ್, IMF, ADB ಮತ್ತು RBI ನೀಡಿರೋ ಆರ್ಥಿಕ ಬೆಳವಣಿಗೆಯ ಅಂದಾಜನ್ನು ಕಂಪೇರ್ ಮಾಡಿ ಈ ಮಾಹಿತಿ ನೀಡಲಾಗಿದೆ. ದೇಶದ GDP ಬೆಳವಣಿಗೆ 6ರಿಂದ 6.8% ರೇಂಜ್ನಲ್ಲಿ ಇರುತ್ತೆ ಅಂತ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಅಂದಹಾಗೆ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಸಿದ್ಧಪಡಿಸಿದ ಮತ್ತು ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ್ ನಾಗೇಶ್ವರನ್ ಅವರ ಮೇಲ್ವಿಚಾರಣೆಯಲ್ಲಿ ರೂಪಿಸಲಾದ ಆರ್ಥಿಕ ಸಮೀಕ್ಷೆಯ ದಾಖಲೆಗಳನ್ನು ಇವತ್ತು ಲೋಕಸಭೆಯಲ್ಲಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಈ ವೇಳೆ ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಮುಂದಿನ ಹಣಕಾಸು ವರ್ಷದಲ್ಲಿ ಭಾರತೀಯ ಆರ್ಥಿಕತೆಯಲ್ಲಿ ಸ್ವಲ್ಪ ಮಟ್ಟಿನ ಕುಸಿತ ಉಂಟಾಗಬಹುದು ಅಂತ ಹೇಳಿದ್ದಾರೆ. ಇನ್ನು ನಾಳೆ ಎಲ್ಲರೂ ಕಾಯ್ತಾ ಇರುವ 2023-24ರ ವಾರ್ಷಿಕ ಬಜೆಟ್ ಮಂಡನೆ ಆಗುತ್ತೆ.
ಏನು ಈ ಸಾಲಿನ ಬಜೆಟ್ನಲ್ಲಿ ಹೆದ್ದಾರಿ ಮತ್ತು ರೈಲ್ವೆಗೆ 4 ಲಕ್ಷ ಕೋಟಿ ರೂಪಾಯಿಗಿಂತ ಅಧಿಕ ಹಂಚಿಕೆ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಇಷ್ಟು ವರ್ಷಗಳ ಹಂಚಿಕೆಯನ್ನ ಕನ್ಸಿಡರ್ ಮಾಡಿದ್ರೆ ಈ ವರ್ಷ ಅತಿ ಗರಿಷ್ಠ ಅನುದಾನ ಸಿಗುತ್ತೆ. 2022-23 ಬಜೆಟ್ನಲ್ಲಿ ರಸ್ತೆ ಹಾಗೂ ರೈಲ್ವೆ ಇಲಾಖೆಗೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿ ನೀಡಿತ್ತು. ಆದರೆ ಈ ವರ್ಷದಲ್ಲಿ ಹಲವಾರು ಯೋಜನೆಗಳು ಜಾರಿಯಲ್ಲಿರುವುದರಿಂದ ಜಾಸ್ತಿ ಹಂಚಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಗುಜರಾತ್ ಗಲಭೆ ಹಾಗೂ ಪ್ರಧಾನಿ ಮೋದಿಯವರನ್ನ ಕುರಿತಂತೆ ಡಾಕ್ಯುಮೆಂಟರಿ ಮಾಡೋಕೆ ಬಿಬಿಸಿ ಚೀನಾದ ಒಂದು ಕಂಪನಿಯಿಂದ ಹುವಾವೆಯಿಂದ ಹಣ ಪಡ್ಕೊಂಡಿದೆ ಅಂತ ಆರೋಪವನ್ನ ಮಾಡಲಾಗಿದೆ. ಬಿಜೆಪಿಯ ರಾಜ್ಯಸಭಾ ಸಂಸದ ಹಾಗೂ ಹಿರಿಯ ವಕೀಲ ಮಹೇಶ್ ಜೇಠ್ಮಲಾನಿ ಇವರು ರಾಮ್ ಜೇಠ್ಮಲಾನಿ ಅವರ ಮಗ, ಇವರು ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಜೇಠ್ಮಲಾನಿ, ಬಿಬಿಸಿ ಯಾಕೆ ಭಾರತ ವಿರೋಧಿಯಾಗಿದೆ, ಅದಕ್ಕೆ ಹಣ ಎಲ್ಲಿದೆ ಅಂದ್ರೆ ಉತ್ತರ ಚೀನಾದ ಹುವಾವೆ ಕಂಪನಿಯಿಂದ ಹಣ ಪಡ್ಕೊಂಡು ಅದರ ಮೂಲಕ ಚೈನಾ ಅಜೆಂಡಾ ಪರವಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ಪ್ರಚಾರಕ್ಕಾಗಿ ಹಣ ಪಡೆದುಕೊಂಡಿರುವ ಡೀಲ್ ಸುದ್ದಿ ಸಂಸ್ಥೆಯಾಗಿರೋ ಬಿಬಿಸಿ ಮಾರಾಟಕ್ಕಿದೆ ಅಂತ ಟೀಕೆ ಮಾಡಿದ್ದಾರೆ. ಜೊತೆಗೆ ಭಾರತದ ವಿರುದ್ಧ ಸುಳ್ಳು ಮಾಹಿತಿಯನ್ನ ಶೇರ್ ಮಾಡುವ ದೀರ್ಘ ಇತಿಹಾಸವನ್ನ ಈ ಹಿಂದಿನಿಂದಲೂ ಕೂಡ ಬಿಬಿಸಿ ತೋರಿಸ್ತಾನೆ ಬಂದಿದೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದ ಹೊಸ ರಾಜಧಾನಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಮಾರ್ಚ್ನಲ್ಲಿ ಜಾಗತಿಕ ಹೂಡಿಕೆದಾರರ ಶೃಂಗಸಭೆ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಅಖಂಡ ಆಂಧ್ರದ ವಿಭಜನೆಯ ಬಳಿಕ ಹೈದರಾಬಾದ್ ತೆಲಂಗಾಣದ ರಾಜಧಾನಿ ಆಯಿತು. ಹೀಗಾಗಿ ಈ ಹಿಂದೆ ಆಂಧ್ರ ಸಿಎಂ ಆಗಿದ್ದ ಚಂದ್ರಬಾಬು ನಾಯ್ಡು ಅಮರಾವತಿಯನ್ನ ಹೊಸ ರಾಜಧಾನಿಯಾಗಿ ಘೋಷಣೆ ಮಾಡಿದ್ರು. ಅಭಿವೃದ್ಧಿ ಕಾಮಗಾರಿ ಕೂಡ ಶುರು ಆಗ್ಬಿಟ್ಟಿತ್ತು. ಆದರೆ ನಂತರ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬಂದು 3 ರಾಜಧಾನಿಗಳನ್ನು ಅನೌನ್ಸ್ ಮಾಡಿತ್ತು. ಅಮರಾವತಿಯನ್ನ ಶಾಸಕಾಂಗ ರಾಜಧಾನಿ, ವಿಶಾಖಪಟ್ಟಣಂನ ಕಾರ್ಯಾಂಗ ರಾಜಧಾನಿ, ಕರ್ನೂಲನ್ನ ನ್ಯಾಯಾಂಗ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿತ್ತು. ಆದರೆ ಇದು ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ಈ ಪ್ರಪೋಸಲ್ ಅನ್ನು ಕೂಡ ವಾಪಸ್ ಪಡೆಯಲಾಗಿತ್ತು. ಇದೀಗ ಒಂದೇ ರಾಜಧಾನಿಯಾಗಿ ವಿಶಾಖಪಟ್ಟಣಂ ಅನ್ನ ಜಗನ್ ಘೋಷಣೆ ಮಾಡಿದ್ದಾರೆ. ಈ ವಿಶಾಖಪಟ್ಟಣಂ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಅತಿದೊಡ್ಡ ಬಂದರು ನಗರಿ ಕೂಡ ಹೌದು. ವಿಸ್ತೀರ್ಣದಲ್ಲಿ ಕಲ್ಕತ್ತಾಗಿಂತ 3 ಪಟ್ಟು ದೊಡ್ಡದಿರೋ ಈ ನಗರ ಆರ್ಥಿಕವಾಗಿ ಮಾತ್ರ ಅಲ್ಲದೆ ರಕ್ಷಣಾ ದೃಷ್ಟಿಯಿಂದಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಸಿಟಿ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕೇರಳದ ಬಳಿಕ ಆಂಧ್ರ ಕೂಡ ಕರಾವಳಿ ನಗರವನ್ನ ರಾಜಧಾನಿ ಮಾಡಿಕೊಳ್ಳೋದಾಗಿ ಅನೌನ್ಸ್ ಮಾಡಿದೆ. ರಾಜ್ಯದಲ್ಲಿ ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ರಾಜ್ಯ ನಾಯಕರ ಮೇಲೆ ಒಂದೊಂದೇ ಭಯಾನಕ ಆರೋಪ ಜೋರಾಗ್ತಾ ಇದೆ. ನಿನ್ನೆ ತಾನೇ ರಮೇಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಆಡಿಯೋ ರಿಲೀಸ್ ಮಾಡಿದ್ರು. ಇದೀಗ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ರಮೇಶ್ ಜಾರಕಿಹೊಳಿ ವಿರುದ್ಧ ಕೊಲೆ ಆರೋಪವನ್ನು ಮಾಡಿದ್ದಾರೆ. ಈ ಮಾಹಿತಿ 100ಕ್ಕೆ 100ರಷ್ಟು ಸತ್ಯ. ರಮೇಶ್ ಜಾರಕಿಹೊಳಿ ಕಳ್ಬಟ್ಟಿ ಮಾರ್ತಾ ಇದ್ದಾಗ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ರಮೇಶ್ ಜಾರಕಿಹೊಳಿ ಕಳ್ಬಟ್ಟಿ ಮಾರ್ತಿದ್ದಾಗ, ಇದೆಲ್ಲ ಹೇಳ್ತಿರೋದು ಯಾರು? ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್. ಅವ್ರ ಪ್ರಕಾರ ರಮೇಶ್ ಜಾರಕಿಹೊಳಿ ಕಳ್ಬಟ್ಟಿ ಮಾರ್ತಿದ್ದಾಗ ಅವರ ಸಂಗಡಿಗರ ಜೊತೆಗೆ ಸೇರಿ 1988ರಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಇಂಗಳಗಿ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಜೊತೆಗೆ 1994ರಲ್ಲಿ ಗೋಕಾಕ್ ಸರ್ಕಾರಿ ಮಿಲ್ನಲ್ಲಿ ಹತ್ಯಾಕಾಂಡ ಆಗಿತ್ತು. ಆಗ ಕೂಡ ರಮೇಶ್ ಜಾರಕಿಹೊಳಿಯೇ ಈ ಹತ್ಯಾಕಾಂಡದ ನೇತೃತ್ವ ವಹಿಸಿದ್ರು ಅಂತ ಆರೋಪವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿಗೆ ನನ್ನ ಪ್ಯಾಂಟ್ ಬಿಚ್ಚೋಕೆ ಹೇಳಿದ್ನಾ ಅಂತ ಡಿಕೆಶಿ ಕೆಲ ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದಕ್ಕೀಗ ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಜಾರಕಿಹೊಳಿ ಅದೇ ದಾಟಿಯಲ್ಲಿ ಕಠೋರವಾದ ಶಬ್ದಗಳನ್ನು ಬಳಸಿ ಡಿಕೆಶಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಲಂಚ ಮಂಚ ಅಂತ ಈ ಮಹಾರಾಜ ಹೇಳ್ತಾನೆ. ಇವನ ಲಂಚ ಇವನ ಮಂಚ ಎಲ್ಲಿದೆ? ಬೆಳಗಾವಿಗೆ ಬಂದಾಗ ಈತ ಎಲ್ಲಿ ಪ್ಯಾಂಟ್ ಬಿಚ್ತಾನೆ ಅಂತ ಇಡೀ ಬೆಳಗಾವಿಯಲ್ಲಿ ಎಲ್ಲ ಓಪನ್ ಸೀಕ್ರೆಟ್ ಇದೆ, ನಮಗೂ ಎಲ್ಲ ಗೊತ್ತಿದೆ, ಆದರೆ ಈತ ಹೇಳ್ತಾನೆ, ನಾವು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಟೈಮ್ ಬಂದಾಗ ಗಾಡಿ ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಲುಂಗಿ ಬಿಚ್ಚುತ್ತೆ, ಎಲ್ಲವನ್ನ ಹೇಳ್ತೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಏನು ಇವರು ರಾಜಕಾರಣಿಗಳು, ಇವರೆಲ್ಲರೂ ಇಂಥ ಪಾರ್ಟಿ ಅಂತಲ್ಲ, ಲುಂಗಿ, ಚಡ್ಡಿ, ಇನ್ನರ್ ವೇರು, ಏನದು ಪ್ಯಾಂಟು, ಜಿಪ್ಪು, ಕಚ್ಚೆ, ಏನೇನು ಇವರಿಗೆ ಕೆಲಸದ ಬಗ್ಗೆ ಮಾತಾಡೋದು ಬಿಟ್ಟು ಯಾರು ಎಲ್ಲಿಗೆ ಹೋಗ್ತಾನೆ, ಎಲ್ಲಿ ಎಷ್ಟು ಹೊತ್ತು ಏನು ಮಾಡ್ತಾನೆ, ಇದೇ ಇವ್ರಿಗೆ ವಿಚಾರನ. ಇವರಿಗೆ ಯಾರು ಎಲ್ಲಿ ಎಷ್ಟು ಹೊತ್ತು ಗೆಳತಿಯರೊಂದಿಗೆ ಕಾಲ ಕಳೀತಾರೆ ಅನ್ನೋದಕ್ಕೂ ಕೆಲಸ ಕಾರ್ಯಗಳಿಗೂ ಏನು ಸಂಬಂಧ? ಇವ್ರು ಏನಿದು ನಮ್ಮ ರಾಜಕಾರಣ ಅಸಹ್ಯ. ಇಲ್ಲಿ ಬರೀ ಇಂಥದ್ದೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. CD ಬ್ಲಾಸ್ಟ್, ಅದು ಬ್ಲಾಸ್ಟ್, ಇದು ಬ್ಲಾಸ್ಟ್ ಅಂತೇಳಿ ಬರೀ ಬ್ಲಾಸ್ಟ್ ಮಾಡೋದೇ ಆಯ್ತು ಇಲ್ಲಿ. ಹಣೆ ಬರ ಇರಲಿ, ಇದನ್ನು ಓದೋದು ಕೇಳೋದು ನಮ್ಮದು ನಿಮ್ಮದು ಹಣೆ ಬರ ಆಗಿದೆ. ಅದೇ ಭಾಳ ಆಶ್ಚರ್ಯದ ವಿಚಾರ. ನಮ್ಮದು ಆಶ್ಚರ್ಯಕ್ಕಿಂತ ದುರದೃಷ್ಟದ ವಿಚಾರ. ಇದರೆಲ್ಲ ಕೌಂಟರ್ ಕೊಟ್ಟಿದ್ದಾರೆ ಲಖನ್. ಇನ್ನು ಆ ಕಡೆ ಸಿದ್ದರಾಮಯ್ಯ ಅವರು ಮೊನ್ನೆ ತಾನೇ ತನ್ನ ಹೆಣ ಕೂಡ ಬಿಜೆಪಿ ಹೋಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ನೋಡಿ ಇವ್ರದ್ದು ಇನ್ನೊಂಥರ. ಅದಕ್ಕೆ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟು, ಅವರು ಜೀವಂತವಾಗಿದ್ರು ಕೂಡ ನಾವು ಅವ್ರನ್ನ ಪಕ್ಷಕ್ಕೆ ತಗೊಳ್ಳಲ್ಲ, ಹೆಣ ಅಲ್ಲ, ಅವರ ಹೆಣವನ್ನು ನಾವೇನಕ್ಕೆ ತಗೊಳ್ಳಲ್ಲ, ನಾಯಿನೂ ಮೂಸಲ್ಲ
ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಶ್ವರಪ್ಪ. ನಾನೊಂದು ಲೆವೆಲ್ಗೆ ಇಳಿತೀನಿ ಅಂದರೆ ಇವರು ನಾನು ಇನ್ನೂ ಇಳಿತೀನಿ ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿ ರಾಜ್ಯದ ಅಂಗನವಾಡಿ ನೌಕರರು ನಡೆಸ್ತಾ ಇರೋ ಪ್ರತಿಭಟನೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯದ ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣೆಯನ್ನು ಬದಲಾಯಿಸಬೇಕು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ತುಳು ಭಾಷೆಯನ್ನ ರಾಜ್ಯದ 2ನೇ ಅಧಿಕೃತ ಭಾಷೆಯಾಗಿ ಘೋಷಿಸೋಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಈ ಸಂಬಂಧ ಅಧ್ಯಯನ ನಡೆಸಿ ಸೂಕ್ತ ಶಿಫಾರಸಿನೊಂದಿಗೆ ವರದಿ ನೀಡೋಕೆ ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಈ ಸಮಿತಿಗೆ 1 ವಾರದಲ್ಲಿ ವರದಿ ನೀಡೋಕೆ ಸೂಚಿಸಲಾಗಿದೆ ಅಂತ ಕನ್ನಡ ಹಾಗೂ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಫ್ಯಾಕ್ಟರಿಯ ಕಾರ್ಮಿಕರು ಪ್ರತಿಭಟನೆ ಮುಂದುವರೆಸಿದ್ದಾರೆ. 100 ವರ್ಷಗಳ ಹಳೆಯ ಫ್ಯಾಕ್ಟರಿಯನ್ನ ಮುಚ್ಚೋ ಕೇಂದ್ರ ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದ್ದಾರೆ. ಭದ್ರಾವತಿಯಲ್ಲಿ ಪಕ್ಷದ ಸಭೆಗಾಗಿ ಕೆಎಸ್ ಈಶ್ವರಪ್ಪ, ಬಿವೈ ರಾಘವೇಂದ್ರ ಅವರು ಆಗಮಿಸಿದರು. ಈ ವೇಳೆ ಇವರ ವಿರುದ್ಧವೂ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಿಆರ್ಡಿಒ ಅನ್ಫರ್ಲಬಲ್ ಆಂಟೆನಾ ಅಂದ್ರೆ ಬಾಹ್ಯಾಕಾಶದಲ್ಲಿ ಬಳಸುವ ಆಂಟೆನಾವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಬಾಹ್ಯಾಕಾಶದ ರಡಾರ್ಗೆ ಪ್ರಮುಖ ಸಬ್ ಸಿಸ್ಟಮ್ ಆಗಿರೋ ಈ ಆಂಟೆನಾವನ್ನ ಡಿಆರ್ಡಿಒನ ಬೆಂಗಳೂರು ಲ್ಯಾಬ್ ಎಲೆಕ್ಟ್ರಾನಿಕ್ಸ್ ಅಂಡ್ ರೆಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ LRDE ಡೆವಲಪ್ ಮಾಡಿದೆ. ಈ ಆಂಟೆನಾ ಕೇವಲ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಗೆ ಮಾತ್ರವಲ್ಲದೆ ಸೇನೆ ಹಾಗೂ ದೇಶದ ರಕ್ಷಣೆ ವಿಚಾರದಲ್ಲೂ ಕೂಡ ಸಹಕಾರಿಯಾಗಲಿದೆ ಅಂತ ಹೇಳಲಾಗಿದೆ. ಇತ್ತೀಚೆಗೆ ಬಿಜೆಪಿಯ ಜನಸಂಕಲ್ಪ ಯಾತ್ರೆಯಲ್ಲಿ ಗೋವಾ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಕರ್ನಾಟಕಕ್ಕೆ ಅನುಕೂಲಕರವಾಗುವಂತೆ ಮಹದಾಯಿ ವಿವಾದವನ್ನು ಬಗೆಹರಿಸಿದ್ದೀವಿ ಅಂತ ಅಮಿತ್ ಶಾ ಹೇಳಿಕೆ ನೀಡಿದ್ರು. ಇದನ್ನ ಗೋವಾದ ಬಿಜೆಪಿ ಸಚಿವರು ಖಂಡಿಸಿದ್ದಾರೆ. ಅಮಿತ್ ಶಾ ಹೇಳಿಕೆ ಖಂಡನೀಯ ಹಾಗೂ ಸ್ವೀಕರಿಸೋಕೆ ಅರ್ಹ ಅಲ್ಲ. ನೀರಿನ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಗೋವಾದ ಬಿಜೆಪಿ ಸಚಿವ ನಿಲೇಶ್ ಕಬ್ರಾಲ್ ಹೇಳಿದ್ದಾರೆ. 2023 ಜನವರಿ 9ನೇ ತಾರೀಕಿಗೆ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ 2.5 ಕೋಟಿ ಕಾರುಗಳ ಮಾರಾಟವನ್ನು ಕಂಪ್ಲೀಟ್ ಮಾಡಿದೆ ಅಂತ ಕಂಪನಿ ಅನೌನ್ಸ್ ಮಾಡಿದೆ. ಈ ಕಂಪನಿ 1982 ಟೈಮ್ನಲ್ಲಿ ಮಾರುತಿ ಕಂಪನಿಯೊಂದಿಗೆ ಸುಜುಕಿಯವರು ಮಾರುತಿ ಕಂಪನಿಯೊಂದಿಗೆ ಜಾಯಿಂಟ್ ವೆಂಚರ್ಗೆ ಸೈನ್ ಮಾಡಿದ್ರು. ಪ್ರಸ್ತುತ ಭಾರತದಲ್ಲಿ ಈ ಕಂಪನಿಯ 17 ಮಾಡೆಲ್ಗಳು ಉತ್ಪಾದನೆಯಾಗಿ ಮಾರಾಟ ಆಗ್ತಾ ಇವೆ. 2012 ಫೆಬ್ರವರಿಯಲ್ಲಿ ಕಂಪನಿ 1 ಕೋಟಿ ಕಾರುಗಳ ಮಾರಾಟವನ್ನು ಪೂರ್ಣಗೊಳಿಸಿತ್ತು. ನಂತರ 2019 ಜುಲೈನಲ್ಲಿ 2 ಕೋಟಿಗೆ ಏರಿಕೆಯಾಯಿತು. ಇದೀಗ 2.5 ಕೋಟಿ ಕಾರುಗಳ ಮಾರಾಟದ ಮೈಲ್ ಸ್ಟೋನ್ ರೀಚ್ ಆಗಿದೆ. ಮಾರುತಿ ಸುಜುಕಿ ಕಾರುಗಳಂದ್ರೆ ರಿಲಯಬಲ್ ಇಂಜಿನ್ ಅಂದ್ರೆ ನಂಬಿಕೆಗೆ ಅರ್ಹವಾಗಿರೋ ಇಂಜಿನ್, ಅತ್ಯುತ್ತಮ ಮೈಲೇಜ್ ಅನ್ನೋ ಖ್ಯಾತಿಯನ್ನು ಪಡೆದಿವೆ. ಆದರೆ ಬಿಲ್ಡ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅನ್ನೋ ಆಗ್ರಹ ಇದೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಮೆರಿಕದ ಆರ್ಮಿ ಚೀಫ್ ಮಾರ್ಕ್ ಮಿಲೆ ಜೊತೆಗೆ ವಾಷಿಂಗ್ಟನ್ ಡಿಸಿಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಉಭಯ ದೇಶಗಳ ರಕ್ಷಣಾ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದ ಈ ಮೀಟಿಂಗ್ ಅತ್ಯಂತ ಫಲಪ್ರದವಾಗಿದೆ ಅಂತ ಅಮೆರಿಕದಲ್ಲಿರೋ ಭಾರತದ ರಾಯಭಾರ ಕಚೇರಿ ಹೇಳಿಕೆಯನ್ನು ಪ್ರಕಟ ಮಾಡಿದೆ. ಸುದ್ದಿಯ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕ್ವಿಕ್ ರೌಂಡ್ ಅಪ್ ನಲ್ಲಿ ವರಕವಿ ಶಬ್ದಗಾರುಡಿಗ ಜ್ಞಾನಪೀಠ ಪುರಸ್ಕೃತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದಾರಾ ಬೇಂದ್ರೆಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾಡಿನೆಲ್ಲೆಡೆ ಸಾಹಿತ್ಯಾಭಿಮಾನಿಗಳು ದಾರಾ ಬೇಂದ್ರೆಯವರನ್ನ ನೆನಪು ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ರಾಜ್ಯಕ್ಕೆ ಮತ್ತೆ ಆಗಮಿಸ್ತಾ ಇದ್ದಾರೆ. ಫೆಬ್ರವರಿ 6ನೇ ತಾರೀಕು ಬೆಂಗಳೂರಿಗೆ ಬರಲಿರೋ ಪ್ರಧಾನಿ ಮೋದಿ ಅನಂತರ ಗುಬ್ಬಿಗೆ ಹೋಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ರಾಜ್ಯದ 3 ಪಕ್ಷಗಳು ಯಾತ್ರೆ ಮಾಡುತ್ತಿರೋದ್ರ ಜೊತೆಗೆ ಆ ಕಡೆ ಜನಾರ್ದನ ರೆಡ್ಡಿಯವರು ಕೂಡ ತಮ್ಮ ಹೊಸ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಕಲ್ಯಾಣ ರಥಯಾತ್ರೆ ನಡೆಸ್ತಾ ಇದ್ದಾರೆ. ಅಲ್ಲದೆ 1 ತಿಂಗಳ ಕೂಸಾಗಿರೋ ನಮ್ಮ ಪಕ್ಷವನ್ನು ನೋಡಿ ಎಲ್ಲ ಪಕ್ಷಗಳಿಗೆ ಹೆದರಿಕೆ ಆಗಿದೆ, ನಾನು ಗುರಿ ರೀಚ್ ಆಗೋ ತನಕ ಬಿಡಲ್ಲ ಅಂತ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2013 ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರಕ್ಕೆ ಸ್ವಯಂ ಘೋಷಿತ ದೇವಮಾನವ ಅಸರಾಂ ಬಾಪುಗೆ ಗುಜರಾತ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಮಾರ್ಚ್ 1ರಿಂದ ರಾಷ್ಟ್ರೀಯ ಹಿತಾಸಕ್ತಿ ಕಾರ್ಯಕ್ರಮಗಳನ್ನು ತೋರಿಸುವಂತೆ ಖಾಸಗಿ ಟಿವಿ ಚಾನೆಲ್ಗಳಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸೂಚಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷ ನವೆಂಬರ್ನಲ್ಲೇ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 49 ಅಂಕ ಏರಿಕೆ ಕಂಡು 59,549ರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ ಕೂಡ 13 ಅಂಕ ಏರಿಕೆ ಕಂಡು 17,662 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 41 ಪೈಸೆ ಇಳಿಕೆಯಾಗಿ 81 ರೂಪಾಯಿ 93 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 214 ರೂಪಾಯಿ ಕಮ್ಮಿಯಾಗಿ 56,865 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 190 ರೂಪಾಯಿ ಕಮ್ಮಿಯಾಗಿ 52,090 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 478 ರೂಪಾಯಿ ಕಮ್ಮಿಯಾಗಿ 67,674 ರೂಪಾಯಿ ಆಗಿದೆ.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.